Hello everybody, this is Divyashri. Welcome to Literary Canon. As you know that I have started the new series for UGC NET and KSET, that is 10 minutes 10 PYQs with a detailed explanation. Without further ado, let's start the class. First question on the screen. Who is the speaker of the following utterance? Will all great Neptune's ocean wash this blood clean from my hand? No, this my hand will rather the multitudinous sea, Cincardine, making the green one red. Okay, who is the speaker of this particular line? Okay, will all the great Neptune's ocean wash this blood clean from my hand? No, this my hand will rather the multitudinous sea, Cincardine, making the green one red. Okay, so who said this particular line? That's none other than Macbeth ಹೇಳಂತ line ಇದು. ಇಲ್ಲಿ Act 2 ಸೀನ್ 2 ಆಫ್ ಮ್ಯಾಕ್ಬೆತ್ ಅಲ್ಲಿ ಬರುತ್ತೆ. ಮ್ಯಾಕ್ಬೆತ್ ಯಾವಾಗ ಇದನ್ನ ಹೇಳ್ತಾರೆ ಅಂತಂದರೆ ಸೂನ್ ಆಫ್ಟರ್ ದ ಮರ್ಡರ್ ಆಫ್ ಕಿಂಗ್ ಡಂಗನ್. ಆಯಿತಾ, ಏನು ಮಾಡ್ತಾರೆ ಅಂತಂದರೆ ಆ್ಯಕ್ಚುಲಿ ಮ್ಯಾಕ್ಬೆತ್ ಏನು ಮಾಡ್ತಾರೆ, ಮರ್ಡರ್ ಮಾಡ್ತಾರೆ ಕಿಂಗ್ ಡಂಕನನ್ನು. ಸೂನ್ ಆಫ್ಟರ್ ದ್ಯಾಟ್ ಹಿ ವಾಸ್ ಅಟರಿಂಗ್ ದಿಸ್ ಪರ್ಟಿಕ್ಯುಲರ್ ಲೈನ್. ಆಯಿತಾ, ಹಿ ಈಸ್ ಎಕ್ಸ್ಪ್ರೆಸಿಂಗ್ ಹಿಸ್ ಪ್ರೊಫೌಂಡ್ ಗಿಲ್ಟ್. ಅವನಿಗೆ ಸಾಯಿಸಿದ ಮೇಲೆ ತುಂಬ ಗಿಲ್ಟ್ ಆಗುತ್ತೆ ಆ್ಯಂಡ್ ಫೀಲಿಂಗ್ ದ್ಯಾಟ್ ನೋ ಅಮೌಂಟ್ ಆಫ್ ವಾಟರ್, ಆಯಿತಾ, ನೋ ಅಮೌಂಟ್ ಆಫ್ ವಾಟರ್ ಕೆನ್ ನೆವರ್ ವಾಶ್ ದ ಬ್ಲಡ್ ಫ್ರಮ್ ಹಿಸ್ ಹ್ಯಾಂಡ್. ಬ್ಲಡ್ ಅಂದ್ರೇನು ಸಿನ್ ಅಂತ ಹೇಳ್ಬೋದು. ಸೊ ಅದನ್ನು ವಾಶ್ ಮಾಡೋಕ್ಕಾಗಲ್ಲ. ಸೊ ಅಂತ ತಪ್ಪು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವನಿಗೆ ಗಿಲ್ಟ್ ಕಾಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ದ್ಯಾಟ್ ಪರ್ಟಿಕ್ಯುಲರ್ ಲೈನ್, ಹೂ ಇಸ್ ದ ಸ್ಪೀಕರ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೈನ್, ದಟ್ಸ್ ನನ್ ಅದರ್ ದನ್ ಮ್ಯಾಕ್ಬೆತ್ ಅಂತ ಹೇಳ್ಬೋದು. ಆಕ್ಟ್ 2 ಸೀನ್ 2 ಅಂತ ತೊಗೊಂಡಿರೋವಂಥದ್ದು. ಆಯಿತಾ, ಸೆಕೆಂಡ್ ಕ್ವೆಶ್ಚನ್ ನೋಡಿ. ಡ್ಯಾಶ್ ಸೆಡ್ ದ ಅಥೇನಿಯನ್ಸ್ ಮೈಟ್ ನಾಟ್ ಹ್ಯಾವ್ ಅನದರ್ ಅಪಾರ್ಚುನಿಟಿ ಆಫ್ ಸಿನ್ನಿಂಗ್ ಅಗೇನ್ಸ್ಟ್ ಫಿಲಾಸಫಿ ಆಸ್ ದೇ ಹ್ಯಾಡ್ ಆಲ್ರೆಡಿ ಡನ್ ಇನ್ ದ ಪರ್ಸನ್ ಆಫ್ ಸಾಕ್ರಟೀಸ್. Who said this particular line? Okay, Dash said Athenians might not have done another opportunity of sinning against the philosophy as they had already done in the person of Socrates. Who said this particular line? That's none other than Aristotle ಹೇಳಿರೋಂಥದ್ದು. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಆಫ್ಟರ್ ದ ಡೆತ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್, ಅಲೆಕ್ಸಾಂಡರ್ ದ ಗ್ರೇಟ್ ಇವ್ರು ಸತ್ತೋದ ತಕ್ಷಣ ಏನಾಗುತ್ತೆ, ಆ್ಯಕ್ಚುಲಿ ಇವ್ರದ್ದು ಮರ್ಡ್ರ್ ಆದ ತಕ್ಷಣ ಏನಾಗ್ತಾನೆ, ಅರಿಸ್ಟಾಟಲ್ ಚೂಸ್ ಟು ಲೀವ್ ದ ಸಿಟಿ. ಆಯಿತಾ, ಅಥೆನ್ಸನ್ನು ಬಿಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಿ ಫೇಮಸ್ಲಿ ಸ್ಟೇಟ್ಸ್ ದ್ಯಾಟ್ ಹಿ ವುಡಂಟ್ ಅಲೋ ದ ಅಥೇನಿಯನ್ಸ್ ಟು ಸಿನ್ ಟ್ವೈಸ್ ಅಗೇನ್ಸ್ಟ್ ಫಿಲಾಸಫಿ. ಅವ್ರು ಹೇಳ್ತಾರೆ ಮತ್ತೆ ಪುನಃ ಅವ್ರಿಗೊಂದು ಅಪಾರ್ಚುನಿಟಿ ಕೊಡೋಲ್ಲ ಅಥೇನಿಯನ್ಸಿಗೆ. ಅಂದರೆ ಆಲ್ರೆಡಿ 2 ಸಿನ್ಸನ್ನು ಮಾಡಿದ್ದಾರೆ. ಒಂದು ಅಲೆಕ್ಸಾಂಡರ್ ಗ್ರೇಟನ್ನು ಸಾಯಿಸಿದ್ದಾರೆ, ಇನ್ನೊಂದು ಸಾಕ್ರಟಿಸನ್ನು ಏನು ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಆಲ್ರೆಡಿ 2 ಸಿನ್ನನ್ನು ಆಲ್ರೆಡಿ ಅಥೇನಿಯನ್ಸ್ ಮಾಡಿದ್ದಾರೆ. ಇನ್ನು ಮತ್ತೆ ನಾನು ಅಪಾರ್ಚುನಿಟಿ ಕೊಡಲ್ಲ. ಸೊ ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಟು ಲೀವ್ ದಿಸ್ ಪರ್ಟಿಕ್ಯುಲರ್ ಸೊಸೈಟಿ ಅಥವಾ ಸಿಟಿ. ಈ ಅಥೇನಿಯನ್ಸನ್ನು ಬಿಟ್ಟು ಹೋಗಬೇಕು, ಅಥೆನ್ಸನ್ನು ಬಿಟ್ಟು ಹೋಗಬೇಕು ಅಂತ ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಥರ್ಡ್ ಒನ್. ಡ್ಯಾಶ್ ವಾಸ್ ದ ಫಸ್ಟ್ ಟು ಯೂಸ್ ದ ಟರ್ಮ್ ಮೈಮಸಿಸ್ ಇನ್ ಕನೆಕ್ಷನ್ ವಿತ್ ಪೊಯೆಟ್ರಿ. ಓಕೆ, who is the person first used the term mimesis? That's none other than Plato. Plato in his famous work The Republic ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಏನು ಕಾನ್ಸೆಪ್ಟ್ಸನ್ನು ಹೇಳ್ತಾರೆ, ಟರ್ಮ್ಸನ್ನು ಹೇಳ್ತಾರೆ. ಹಿ ಆರ್ಗ್ಯೂಡ್ ದ್ಯಾಟ್ ಆರ್ಟ್ ಈಸ್ ಥ್ರೈಸ್ ರಿಮೂವ್ಡ್ ಫ್ರಮ್ ರಿಯಾಲಿಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಕಾಸ್ ಇಟ್ ಇಮಿಟೇಟ್ಸ್ ದ ಫಿಸಿಕಲ್ ವರ್ಲ್ಡ್ ಅಲ್ವಾ. ಸೊ ಇದನ್ನು ಎಲ್ಲಿ ಹೇಳ್ತಾರೆ, ಬೇಸಿಕಲಿ ಇನ್ ದ ರಿಪಬ್ಲಿಕ್. ಆ ಟರ್ಮ್ ಕೂಡ ಮೈಮಸಿಸ್ ಅಲ್ಲೇ ಹೇಳಿರೋಂಥದ್ದು. ಆ್ಯಕ್ಚುಲಿ ಹಿ ಹ್ಯಾಸ್ ಗಿವನ್ ದ ಎಕ್ಸಾಂಪಲ್ ಆಫ್ ಕಾರ್ಪೆಂಟರ್ ಆ್ಯಂಡ್ ಚೇರ್ ಅಲ್ವಾ, ಚೇರ್. ಈ ಎಕ್ಸಾಂಪಲ್ಸನ್ನು ಕೊಟ್ಟು ಈ ಒಂದು ಪರ್ಟಿಕ್ಯುಲರ್ ಟರ್ಮನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ವಾ. ಸೊ ಮೈಮಸಿಸ್ ಕಾನ್ಸೆಪ್ಟ್ಸನ್ನು ಯಾರು ಹೇಳಿರೋದು? ಪ್ಲೇಟ್. ಓಕೆನಾ. ನೆಕ್ಸ್ಟ್ ನೋಡಿ. ಅರಿಸ್ಟಾಟಲ್ ಸ್ಟ್ರೆಸ್ ದ್ಯಾಟ್ ಅ ಡ್ಯಾಶ್ ಶುಡ್ ಹ್ಯಾವ್ ಯುನಿಟಿ ಆಫ್ ಆ್ಯಕ್ಷನ್. ಡ್ಯಾಶ್ ಶುಡ್ ಹ್ಯಾವ್ ಯುನಿಟಿ ಆಫ್ ಆ್ಯಕ್ಷನ್. ದಟ್ಸ್ ನನ್ ಅದರ್ ದನ್ ಪ್ಲಾಟ್. ಪ್ಲಾಟ್ ಶುಡ್ ಹ್ಯಾವ್ ಯುನಿಟಿ ಆಫ್ ಆ್ಯಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ ಹಿಸ್ ಫೇಮಸ್ ವರ್ಕ್ ಪೊಯೆಟಿಕ್ಸಲ್ಲಿ. ಇನ್ನು ಪ್ಲಾಟ್ಸಿಗೆ ಏನಂತ ಕರೀತಾರೆ, ಆ್ಯಕ್ಚುಲಿ ಮೈಥೋಸ್ ಅಂತಲೂ ಕೂಡ ಕರಿತೀವಿ. ಅವ್ರು ಹೇಳ್ತಾರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಟ್ರಾಜಿಡಿ ಆ್ಯಂಡ್ ಏನಂತ ಹೇಳ್ತೀವಿ, ಇಟ್ ಮೇಂಟೈನ್ಸ್ ದ ಯೂನಿಟಿ ಆಫ್ ಆ್ಯಕ್ಷನ್ಸ್. ಆಯಿತಾ, ಇಟ್ ಮೇಂಟೈನ್ಸ್ ದ ಯೂನಿಟಿ ಆಫ್ ಆ್ಯಕ್ಷನ್ಸ್. ಅಂದರೆ ವಾಟ್ ಯು ಮೀನ್ ಬೈ ಯೂನಿಟಿ ಆಫ್ ಆ್ಯಕ್ಷನ್ಸ್ ಅಂತಂದರೆ ದ ಸ್ಟೋರಿ ಶುಡ್ ಹ್ಯಾವ್ ಕಂಪ್ಲೀಟ್ ಬಿಗಿನಿಂಗ್, ಮಿಡಲ್ ಆ್ಯಂಡ್ ಎಂಡ್ ಇರಬೇಕು. ಓಕೆ, ಇದು ಯಾವುದ್ರಲ್ಲಿ ಇರಬೇಕು? ಪ್ಲಾಟ್ಸಲ್ಲಿರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ. ಡ್ಯಾಶ್ ಸ್ಟ್ಯಾಂಡ್ಸ್ ಔಟ್ prominently as a champion of liberal classicism. Who is a champion of liberal classicism? That's none other than ಡ್ರೈಡನ್. ಯಾಕೆ ಡ್ರೈಡನನ್ನು ಚಾಂಪಿಯನ್ ಆಫ್ ಲಿಬ್ರಲ್ ಕ್ಲಾಸಿಸಿಸಮ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತಂದರೆ ಬಿಕಾಸ್ ಹಿ ರೆಸ್ಪೆಕ್ಟೆಡ್ ದ ರೂಲ್ಸ್ ಆಫ್ ಕ್ಲಾಸಿಕಲ್ ಲಿಟ್ರೇಚರ್. ಎಕ್ಸ್ಪೆಷಲಿ ಯಾರನ್ನು ಫಾಲೋ ಮಾಡ್ತಿದ್ರು ಅವರು?
ಒಂದು ಅರಿಸ್ಟಾಟಲ್, ಇನ್ನೊಬ್ರು ಯಾರು ಬೇಸಿಕಲಿ ಹೊರೇಸ್, ಇವರನ್ನ ಫಾಲೋ ಮಾಡ್ತಾ ಇದ್ರು. ಸೊ ಹಾಗಾಗಿ ಹಿ ಈಸ್ ಕಾಲ್ಡ್ ಆಸ್ ಅ ಚಾಂಪಿಯನ್ ಆಫ್ ಲಿಬರಲ್ ಕ್ಲಾಸಿಸಿಸಮ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ನೆಕ್ಸ್ಟ್ ನೋಡಿ, ಇಮ್ಯಾಜಿನ್ ಕಮ್ಯುನಿಟೀಸ್ ಈಸ್ ಅ ಕಾನ್ಸೆಪ್ಟ್ ಪ್ರಫೌಂಡ್ ಬೈ. ಇಮ್ಯಾಜಿನ್ ಕಮ್ಯುನಿಟಿ ಈಸ್ ಅ ಕಾನ್ಸೆಪ್ಟ್ propounded by none other than Benedict Anderson in his famous book Imagine Community. Same name ಆಯಿತಾ, ಅದೇ ಹೆಸರಲ್ಲಿ ಹೇಳಿರೋದು. ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1983. ಆಯಿತಾ. ನೇಷನ್ ಅನ್ನೋ ಇದರಲ್ಲಿ ಏನು ಇಮ್ಯಾಜಿನ್ ಕಮ್ಯುನಿಟಿ ಅಂತಂದ್ರೆ ಏನು, ಆ್ಯಕ್ಚುಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮೀನ್ಸ್ ಅ ನೇಷನ್ ಈಸ್ ಬೇಸಿಕಲಿ ಅ ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಕಮ್ಯುನಿಟಿ ಅಂತ ಹೇಳ್ಬೋದು ಅಲ್ವಾ. ಒಂದು ಸೊಸೈಟಿ ಏನು ಮಾಡುತ್ತೆ ಅಂತಂದರೆ ಒಂದು ಕಮ್ಯುನಿಟಿಯನ್ನು ಏನು ಮಾಡುತ್ತೆ, ಬಿಲ್ಡ್ ಮಾಡುತ್ತೆ ಅಥವಾ ಕನ್ಸ್ಟ್ರಕ್ಟ್ ಮಾಡುತ್ತೆ. ಇಮ್ಯಾಜಿನ್ಡ್ ಬೈ ದ ಪೀಪಲ್ ಹೂ ಪರ್ಸೀವ್ ದೆಮ್ಸೆಲ್ಸ್ ಆಸ್ ಅ ಪಾರ್ಟ್ ಆಫ್ ದ್ಯಾಟ್ ಗ್ರೂಪ್. ಈ ಪೀಪಲ್ ಏನು ಮಾಡಬೇಕು, ದೇ ಶುಡ್ ಇಮ್ಯಾಜಿನ್ ಏನು ಮಾಡಬೇಕು ಅಂದರೆ ದೇ ಆರ್ ದ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಗ್ರೂಪ್. ಆಯಿತಾ. ನೇಷನ್ ಏನು ಮಾಡುತ್ತೆ, ಆ್ಯಕ್ಚುಲಿ ಒಂದು ನೇಷನ್ ಆಸ್ ಅ ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಕಮ್ಯುನಿಟಿ. ಆ ಕಮ್ಯುನಿಟಿಯ ಪಾರ್ಟ್ ಯಾರು, ಪೀಪಲ್ ಶುಡ್ ಇಮ್ಯಾಜಿನ್ ಮಾಡಬೇಕು, ದೇ ಶುಡ್ ಬಿ ದ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಬೆನೆಡಿಕ್ಟ್ ಆಂಡರ್ಸನ್ ಇನ್ ಇಸ್ ಫೇಮಸ್ ವರ್ಕ್ ಇಮ್ಯಾಜಿನ್ ಕಮ್ಯುನಿಟಿ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1983 ಹೇಳ್ತಾರೆ. The term dissemination was coined by, very easy, actually ಜಾಕ್ಸ್ ಡೆರಿಡಾ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲಿ ಡಿಸಿಮಿನೇಷನ್ ಅಂತ ವರ್ಕ್ಸನ್ನು ನಾನು ಮೆನ್ಷನ್ ಮಾಡಿದ್ದೆ ಆ್ಯಕ್ಚುಲಿ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಸೊ ಯು ನೋ ದಟ್ಸ್ ನನ್ ಅದರ್ ದನ್ ಡೆರಿಡಾ. ಓಕೆ, ನೀವು ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ನೋಡಿದ್ದಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಟು ನೋ ಅಬೌಟ್ ದಿಸ್. ಸೊ ಡೆರಿಡಾ ಹೂ ಬೇಸಿಕಲಿ ಕಾಯಿನ್ ದ ಟರ್ಮ್ ಡಿಸಿಮಿನೇಷನ್ in his famous work ಡಿಸಿಮಿನೇಷನ್ of the books which was published in the year 1972 ಅಲ್ಲಿ ಹೇಳಿದ್ದಾರೆ. ಇಲ್ಲಾಂದರೆ what is the meaning of dissemination? How meaning is scattered. ಆಯಿತಾ, ಅವ್ರು ಹೇಳ್ತಾರೆ how meaning is scattered and cannot be fixed. ಆಯಿತಾ, ಅದನ್ನು ಏನಂತ ಹೇಳ್ತಾರೆ, ಡಿಸಿಮಿನೇಷನ್ ಅಂತ ಹೇಳ್ತಾರೆ. ಮೀನಿಂಗ್ ಅನ್ನೋದು ಏನಾಗಿರುತ್ತೆ, ಸ್ಕ್ಯಾಟರ್ಡ್ ಒನ್. ಆಯಿತಾ, ಸ್ಕ್ಯಾಟರ್ಡ್ ಒನ್ ಆ್ಯಂಡ್ ಇಟ್ ಕೆ ನಾಟ್ ಬಿ ಫಿಕ್ಸ್ಡ್ ಅನ್ನೋದೇ ಡಿಸಿಮಿನೇಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ನೋಡಿ, 8th one ನೋಡಿ, ಹೂ ಅಮಾಂಗ್ ದ ಫಾಲೋವಿಂಗ್ ಇಂಗ್ಲಿಷ್ ಪ್ಲೇ ರೈಟ್ ಸ್ಕ್ರಿಪ್ಟೆಡ್ ದ ಫಿಲಮ್ ಶೇಕ್ಸ್ಪಿಯರ್ ಇನ್ ಲವ್. ಶೇಕ್ಸ್ಪಿಯರ್ ಇನ್ ಲವ್ಗೆ ಇಂಗ್ಲಿಷ್ ಪ್ಲೇ ರೈಟ್ ಸ್ಕ್ರೀನ್ ಪ್ಲೇ ಬರ್ದಿದ್ಯಾರು ಅಂತ ಕೇಳ್ತಿದ್ದಾರೆ. ದಟ್ಸ್ ನನ್ ಅದರ್ ದ್ಯಾನ್ ಟಾಮ್ ಸ್ಟೊಪಾರ್ಡ್ ಬರ್ದಿರೋ ಅಂಥದ್ದು. ಇನ್ 1998 ದ ಫಿಲಮ್ ಶೇಕ್ಸ್ಪಿಯರ್ ಇನ್ ಲವ್ಗೆ ಸ್ಕ್ರೀನ್ ಪ್ಲೇಯನ್ನು ಬರೆದಿರ್ತಾರೆ. co-wrote with, ಯಾರ ಜೊತೆ, ಇದು ದೇ ಮೇ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್, ಯಾರ ಜೊತೆ ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇಯನ್ನು ಬರೀತಾರೆ ಅಂತಂದರೆ co-wrote with ಮಾರ್ಕ್ ನಾರ್ಮನ್ ಅವ್ರ ಜೊತೆ ಏನು ಮಾಡ್ತಾರೆ, ಒಂದು ಸ್ಕ್ರೀನ್ ಪ್ಲೇಯನ್ನು ಬರೀತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, 9th one, ದ ಆಥರ್ ಆಫ್ ನೇಷನ್ ಆ್ಯಂಡ್ ನರೇಷನ್ ಈಸ್. The author of Nation and Narration, very important, and it's very easy to, that's none other than Homi K. Bhabha. Nation and Narration which was published in the year 1990 ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಇಟ್ ಈಸ್ ದ ಪಾರ್ಟ್ ಆಫ್ ಪೋಸ್ಟ್ ಕೊಲೋನಿಯಲ್ ಥಿಯರಿ ಅಂತ ಹೇಳ್ತೀವಿ. ಇಟ್ ಎಕ್ಸ್ಪ್ಲೋರ್ಸ್ ಹೌ ನೇಷನ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಥ್ರೂ ಸ್ಟೋರೀಸ್ ಆ್ಯಂಡ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಅಂದರೆ ನೇಷನ್ ಹೆಂಗೆ ಕನ್ಸ್ಟ್ರಕ್ಟ್ ಆಗಿದೆ, ಒಂದು ದೇಶ ಹೆಂಗೆ ಕನ್ಸ್ಟ್ರಕ್ಟ್ ಆಗಿದೆ ಅಂದರೆ ನರೇಷನ್ ಮತ್ತು ಏನಂತ ಹೇಳ್ತೀವಿ, ಲ್ಯಾಂಗ್ವೇಜ್ ಮತ್ತು ಸ್ಟೋರಿಗಳ ಮೂಲಕ ಏನಾಗಿದೆ, ಒಂದು ದೇಶ ಅನ್ನೋಂಥದ್ದು ಏನಾಗಿದೆ ಬೇಸಿಕಲಿ ಕನ್ಸ್ಟ್ರಕ್ಟ್ ಆಗಿದೆ. ಈ ಚಾಲೆಂಜಿಂಗ್ ದ ಐಡಿಯಾ ಆಫ್ ಯೂನಿಫೈಡ್ ನ್ಯಾಷನಲ್ ಐಡೆಂಟಿಟಿ, ಆಯಿತಾ, ಇದನ್ನು ಚಾಲೆಂಜ್ ಮಾಡ್ತಾರೆ. ಯೂನಿಫೈಡ್ ನ್ಯಾಷನಲ್ ಐಡೆಂಟಿಟಿಯನ್ನು ಚಾಲೆಂಜಸ್ ಮಾಡ್ತಾರೆ ಯಾರು, ಹೋಮಿ ಕೆ ಬಾಬಾ ಇನ್ ಹಿಸ್ ಫೇಮಸ್ ವರ್ಕ್ ನೇಷನ್ ಆ್ಯಂಡ್ ನರೇಷನ್ ಅಲ್ಲಿ. Last question, provincializing Europe is a concept profound by. Provincializing Europe, the concept propounded by, that's none other than Deepesh Chakravarti. Full title ಏನು, provincializing Europe, post-colonial thought and historical difference. ಓಕೆ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 2000 ಅಲ್ಲಿ. ಇದನ್ನು ಬೇಸಿಕಲಿ ಯಾರು ಫಸ್ಟ್ ಕಾನ್ಸೆಪ್ಟ್ ಅಂತ ಅಂದಿದ್ದು ಯಾರು, ದೀಪೇಶ್ ಚಕ್ರವರ್ತಿ. ವಾಟ್ ಯು ಮೀನ್ ಬೈ ಪ್ರೊವಿನ್ಷಿಯಲೈಸಿಂಗ್ ಯುರೋಪ್ ಅಂತಂದರೆ, ಹಿ ಚಾಲೆಂಜಸ್ ದ ಟೆಂಡೆನ್ಸಿ ಟು ಟ್ರೀಟ್ ಯುರೋಪಿಯನ್ ಹಿಸ್ಟ್ರಿ ಆ್ಯಂಡ್ ಎನ್ಲೈಟನ್ಮೆಂಟ್ ಥಾಟ್ ಆಸ್ ದ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಫಾರ್ ಆಲ್ ಹ್ಯೂಮನ್ ಹಿಸ್ಟ್ರಿ.
ಅವ್ರು ಏನು ಹೇಳ್ತಾರೆ ಅಂದರೆ ಈ ಚಾಲೆಂಜಿಂಗ್ ಆಯಿತಾ, ಹ್ಯೂಮನ್ ಹಿಸ್ಟ್ರಿ ಹೆಂಗೆ ಬಂತು ಅಥವಾ ಏನಂತ ಹೇಳ್ತೀವಿ ಹ್ಯೂಮನ್ ಹಿಸ್ಟ್ರಿಯನ್ನು ಹೇಗೆ ನಾವು ನೋಡ್ಬೋದು ಅಂತಂದರೆ ಯುರೋಪಿಯನ್ ಹಿಸ್ಟ್ರಿ ಮತ್ತು ಎನ್ಲೈಟನ್ಮೆಂಟ್ ಥಾಟ್ಸ್ನ ಮೂಲಕ ನಾವು ಹ್ಯೂಮನ್ ಹಿಸ್ಟ್ರಿಯನ್ನು ನೋಡ್ಬೋದು. ದ್ಯಾಟ್ ಹಿ ಚಾಲೆಂಜಸ್, ಅವ್ರು ಚಾಲೆಂಜ್ ಮಾಡ್ತಾ ಹೋಗ್ತಾರೆ ಇನ್ ಹಿಸ್ ಫೇಮಸ್ ವರ್ಕ್ ಪ್ರೊವಿನ್ಷಿಯಲೈಸಿಂಗ್ ಯುರೋಪಲ್ಲಿ. ಅಂಡರ್ಸ್ಟ್ಯಾಂಡ್? ಸೊ this is my telegram channel. Feel free to join this particular telegram channel. ಎಲ್ಲ PDF ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾನು ಲಿಟ್ರರಿ ಥಿಯರ್ನ ಮೋಸ್ಟ್ ಇಂಪಾರ್ಟೆಂಟ್ ಆಥರ್ಸ್ಗಳನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಜಸ್ಟ್ ಅದನ್ನು ಎಕ್ಸಾಮ್ಗಿಂತ ಮುಂಚೆ ಒಂದ್ಸರಿ ನೋಡಿಕೊಂಡು ಕಾನ್ಸೆಪ್ಟ್ಸನ್ನು ಜಸ್ಟ್ ರೈಟರ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಅಂತ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸಾಮ್ಗೆ ಹೋಗಬೇಕಿದ್ರೆ ಮುಂಚೆ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ವೆರಿ ಈಸಿ, ಅವಾಗ ನಿಮ್ಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಕ್ರಾನಾಲಜಿಕಲ್ ಆರ್ಡರನ್ನು ಯಾವಾಗಲೂ ಏನು ಮಾಡಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಆಯಿತಾ? ಸೊ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಕ್ರೊನಾಲಜಿ ವಿತ್ ಪಬ್ಲಿಕೇಶನ್ ಇಯರ್ಸ್, ಆಯಿತಾ? ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮತ್ತೆ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ ಅಂಚಲ್ ಎಕ್ಸಾಮ್ಸ್ ತನಕ. ಸೊ ಅಂಚಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.